ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಂಗಿಯಲ್ಲಿ ರೋಟರಿ ಕುಶಾಲನಗರ ಮತ್ತು ರೋಟರಿ ಸೋಮರಪೇಟೆ ಹಿಲ್ಸ್ ವತಿಯಿಂದ ಬಸ್ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಡಿಸಿಸಿ ಬ್ಯಾಂಕಿನ ಮೇಲ್ಭಾಗದ ಮಹಡಿಯಲ್ಲಿ ಟೀಮ್ ಡ್ರೀಮ್ ಸ್ಟಾರ್ ನೃತ್ಯ ಶಾಲೆಯ ಮತ್ತೊಂದು ಶಾಖೆಯನ್ನು ಆರಂಭಿಸಲಾಯಿತು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಲಯನ್ಸ್ ವಲಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ ನಡೆಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದಲ್ಲಿ ಹೊನ್ನಾರು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಹೆಬ್ಬಾಲೆ ಗ್ರಾಮದಲ್ಲಿ ಇಂದು ಹೊನ್ನಾರು ಕಾರ್ಯಕ್ರಮ ನಡೆಯಿತು. ನಮ್ಮ ರೈತರ ಪವಿತ್ರ ಹಾಗೂ ಪ್ರಮುಖವಾದ ಹಬ್ಬ ಹೊನ್ನಾರು. ಇದು ನಮ್ಮ ರೈತರ ಬೇಸಾಯದ ಆರಂಭದ ದಿನದ ಹಬ್ಬವಾಗಿದೆ. ಹೆಬ್ಬಾಲೆ ಗ್ರಾಮದಲ್ಲಿ ಮನೆ ಮನೆಯಲ್ಲಿ ರೈತರು ದನ ಕರುಗಳು ಹಾಗೂ ಎತ್ತುಗಳನ್ನು ತೊಳೆಸಿ ಸಿಂಗಾರಿಸಿ ಆರು ಕಟ್ಟಿಕೊಂಡು ಊರಿನ ಬಸವೇಶ್ವರ ದೇವಾಲಯದಲ್ಲಿ ಪೂಜೆ ಮಾಡಿಸಿ ತೀರ್ಥ ಹಾಕಿಸಿಕೊಂಡ ನಂತರ ಬನಶಂಕರಿ ದೇವಾಲಯದವರೆಗೆ ಮೆರವಣಿಗೆ ಬಂದು ಅಮ್ಮನ ಆಶೀರ್ವಾದ ಪಡೆದು ನಂತರ ಕಾಳಿಕಾಂಬ ದೇವಸ್ಥಾನದ ಪಕ್ಕದ ದೇವರ ಹೊಲವನ್ನು ಉತ್ತು ನಂತರ ಅವರವರ ಹೊಲಗಳನ್ನು ಉಳುವಂತಹ ಕಾರ್ಯಕ್ರಮವೇ ಈ ಹೊನ್ನಾರು ಕಾರ್ಯಕ್ರಮ. ಆರು ಕಟ್ಟಿಕೊಂಡು ಹೊರಟ ರೈತರಿಗೆ ಮಾಜಿ ಸೈನಿಕರ ಪುಟ್ಟೇಗೌಡರವರು ಸಿಹಿ ವಿತರಿಸುವುದರ ಮೂಲಕ ಶುಭ ಕೋರಿದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹಾರಂಗಿಯಲ್ಲಿ ರೋಟರಿ ಕುಶಾಲನಗರ ಮತ್ತು ರೋಟರಿ ಸೋಮರಪೇಟೆ ಹಿಲ್ಸ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಬಸ್ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು. ರೋಟರಿ ಕುಶಾಲನಗರ ಮತ್ತು ರೋಟರಿ ಸೋಮರಪೇಟೆ ಹಿಲ್ಸ್ ಇವರ ವತಿಯಿಂದ ಕುಶಾಲನಗರ ತಾಲೂಕಿನ ಹುಲಗುಂದದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸ್ ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉದ್ಘಾಟನೆಯನ್ನು ಕೊಡಗು ಜಿಲ್ಲಾ ರೋಟರಿ ಕ್ಲಬ್ನ ರಾಜ್ಯಪಾಲರಾದ ವಿಕ್ರಮ್ ದತ್ರವರು ಟೇಪ್ ಕತ್ತರಿಸುವ ಮೂಲಕ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಕುಶಾಲನಗರ ರೋಟರಿ ಅಧ್ಯಕ್ಷರಾದ ಹರೀಶ್, ಕಾರ್ಯದರ್ಶಿ ಕಿರಣ್, ರೋಟರಿ ಸೋಮರಪೇಟೆ ಹಿಲ್ಸ್ ಅಧ್ಯಕ್ಷರಾದ ಪೊನ್ನಣ್ಣ, ಕಾರ್ಯದರ್ಶಿ ಬಿದ್ದಪ್ಪರವರು ಉಪಸ್ಥಿತರಿದ್ದರು. ಮತ್ತು ಎಲ್ಲ ನಮ್ಮ ರೋಟರಿಯ ಹಿರಿಯ ನಾಯಕರು, ಅದೇ ರೀತಿ ಈ ಪ್ರದೇಶದ ಜನಪ್ರತಿನಿಧಿಗಳು ಎಲ್ರಿಗೂ ವಂದಿಸುತ್ತಾ, ಮುಖ್ಯವಾಗಿ ಇವತ್ತು ಈ ಭಾಗದಲ್ಲಿ ನಾನು ಹೇಳಿದ ಪ್ರಕಾರ ನನಗೆ ಬಂದ ವಿಷಯ ಪ್ರಕಾರ ಕೊಡಗು ಜಿಲ್ಲೆ ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ಅಂದರೆ ಈ ಪ್ರದೇಶದ ಒಂದು ಪಂಚಾಯತ್. ಅದರ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು, ನಾಯಕರು ಮತ್ತು ಮನೆಯವರು, ಇಲ್ಲಿಯ ಮೆಂಬರ್, ಮುಖ್ಯವಾಗಿ ಅವರಿಗೆ ನಾನು ಅಭಿನಂದನೆ ಕೊಡಬೇಕಾಗ್ತದೆ. ಯಾಕಂದರೆ ಯಾವುದೇ ಒಂದು ಸಮಾಜಮುಖಿ ಕೆಲಸ ನಾವು ರೋಟರಿ ಮಾಡಬೇಕು ಅಂತಿದ್ದರೆ ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಸಹಾಯ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಇಬ್ಬರು ಇಲ್ಲಿಯ ಅಧ್ಯಕ್ಷರು, ಪಂಚಾಯತ್ನ ಅಧ್ಯಕ್ಷರು ಹಾಗೂ ಇಲ್ಲಿಯ ಮೆಂಬರ್ ಅವರ ಇಬ್ಬರ ಒಂದು ಸಹಕಾರದಿಂದಾಗಿ ಈ ಒಂದು ಪ್ರದೇಶದಲ್ಲಿ ಬಹಳ ಒಂದು ಉತ್ತಮವಾದ ಒಂದು ಬಸ್ ತಂಗುದಾಣ ಒಂದು ಲೋಕಾರ್ಪಣೆ ಆಗಿದೆ. ಈ ಲೋಕಾರ್ಪಣೆಗೆ ಸಹಕಾರ ಮಾಡಿದಂಥ ಎರಡು ಸಂಸ್ಥೆ, ಒಂದು ಕುಶಾಲನಗರ್ ಮತ್ತೊಂದು ಸೋಮವಾರಪೇಟೆ ಹಿಲ್ಸ್. ಇದು ಅತ್ಯಂತ ಒಂದು ಹಿರಿಯ ಒಂದು ಕ್ಲಬ್ ನಮ್ಮ ಈ ಕೊಡಗು ಭಾಗದಲ್ಲಿ. ಅವರು ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದಾರೆ. ಈಗಾಗಲೇ ಈ ವರ್ಷ ಪ್ರಸ್ತುತ ಈ ಕುಶಾಲನಗರ್ CSR ಫಂಡ್ ನಮ್ಮ ಹಿರಿಯರಾದಂಥ ಸತೀಶ್ ಸರ್ ಅವರ ಒಂದು ಸಹಾಯದಿಂದಾಗಿ ಒಂದು CSR ಫಂಡ್ನ ಮೂಲಕ ಇಲ್ಲಿ ಒಂದು ಡಯಾಲಿಸಿಸ್ ಕುಶಾಲನಗರದಲ್ಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಒಂದು ಎಕ್ವಿಪ್ಮೆಂಟನ್ನು ಹಾಕಿ ಜನರಿಗೆ ಅದರ ಒಂದು ಸೌಲಭ್ಯವನ್ನು ಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕುಶಾಲನಗರ ಕ್ಲಬ್ನ ಮೂಲಕ ಆಗಿದೆ. ಈ ಒಂದು ಕೊಡುಗೆ ಹೇಗೆ ಬಂತಂದರೆ 3 ವರ್ಷದ ಹಿಂದೆ ಈ ಎರಡೂ ಸಂಸ್ಥೆ ನಮ್ಮದೊಂದು ನಿಬಂಧನೆಗಳಿವೆ. ಯಾಕಂದರೆ ಒಂದು ನಿರ್ದಿಷ್ಟವಾದ ಮೊತ್ತಕ್ಕೆ ಅದರ ಒಂದು ಭಾಗವನ್ನು 3 ವರ್ಷದ ನಂತರ ಕೊಡುವಂಥ ವ್ಯವಸ್ಥೆ ನಮ್ಮ ರೋಟರಿ ಸಂಸ್ಥೆಯಲ್ಲಿದೆ. ಈ ವರ್ಷ ನಾವು ಏನು ಮಾಡಿದ್ದೇವೆ, ಅದು ಎಷ್ಟೇ ಆಗಲಿ ಅದರ ಒಂದು ಭಾಗವನ್ನು ಎಲ್ಲ ಕ್ಲಬ್ಗಳಿಗೆ ನಾವು ಈ ವರ್ಷ ಕೊಟ್ಟಿದ್ದೇವೆ. 3 ವರ್ಷದ ಹಿಂದೆ ಈ ಎರಡೂ ಸಂಸ್ಥೆಗಳು ರೋಟರಿ ಫೌಂಡೇಶನ್ಗೆ ಅಂದರೆ ರೋಟರಿಯ ದತ್ತಿ ನಿಧಿಗೆ ಭಾಳಷ್ಟು ಹಣಗಳನ್ನು ಕೊಟ್ಟಿದ್ದೀರಿ. ಅದರ ಒಂದು ಭಾಗವನ್ನು ಈ ನಿಮ್ಮ ಒಂದು ಪ್ರದೇಶದಲ್ಲಿ ಯಾವುದೇ ಒಂದು ಉತ್ತಮ ಕೆಲಸಗಳಿಗೆ ವಿನಿಯೋಗ ಮಾಡಲು ಅದನ್ನು ಹಿಂದಿರುಗಿಸಿ ನಾವು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸತೀಶ್ ಅವರು ಹಿರಿಯರಾದ ಅವರಿಗೆ ನಾನು 50 ವರ್ಷದ ರೋಟರಿಯ ಅನುಭವ ಇದ್ದವರು, ಅತ್ಯಂತ ಹಿರಿಯವರು. ಅವರು ನಮ್ಮ ಕುಶಾಲನಗರ ಈ ಭಾಗದಲ್ಲಿ ಅತ್ಯಂತ ಹೆಚ್ಚಿಗೆ ದೇಣಿಗೆ ಕೊಟ್ಟಂಥ ಒಂದು ಮಹಾನ್ ವ್ಯಕ್ತಿಯವರು. ಸಾಧಾರಣ ಒಂದು 10 ಲಕ್ಷದಿಂದ ಹಣ ರೋಟರಿ ಫೌಂಡೇಶನ್ಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಜಿಲ್ಲೆಯ ಪರವಾಗಿ ಅಭಿನಂದನೆ ಕೋರುತ್ತಾ, ಇನ್ನು ಮುಂದೆಯೂ ಕೂಡ ಎರಡೂ ಸಂಸ್ಥೆಗಳು ಆದಷ್ಟು ರೋಟರಿಯ ದತ್ತಿನಿಧಿ ಬಹಳಷ್ಟು ಒಂದು ಉತ್ತಮವಾದ ಒಂದು ವೇದಿಕೆ, ಆ ವೇದಿಕೆಯ ಮೂಲಕ ಸಮಾಜದಲ್ಲಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಬಹಳಷ್ಟು ಅವಕಾಶಗಳಿವೆ.
ಈ ವರ್ಷ 3 ವರ್ಷದ ಹಿಂದೆ ನೀವು ಕೊಟ್ಟ ಹಣಕ್ಕೆ ಇವತ್ತೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇಲ್ಲಿ ಮೂಡಿ ಬಂದಿದೆ. ಇನ್ನು ಮುಂದೆಯೂ ನಿರಂತರವಾಗಿ ತನ್ನಿಂದ ಆದಷ್ಟು ದೇಣಿಗೆಯನ್ನು ಕೊಟ್ಟು ಈ ಮೂಲಕ ಈ ಭಾಗದ ಜನರಿಗೆ ಒಂದು ಪ್ರಾಮಾಣಿಕವಾಗಿ ಮಾಡುವಂಥ ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಒಂದು ಅವಕಾಶ ಎರಡೂ ಸಂಸ್ಥೆಗಳಿಗೆ ಸಿಗಲಿ. ಎಲ್ರಿಗೂ ಇನ್ನಷ್ಟು ಸೇವೆ ಮಾಡುವಂಥ ಒಂದು ಸೌಲಭ್ಯ, ಆ ಒಂದು ಭಾಗ್ಯವನ್ನು ಆ ದೇವರು ಕರುಣಿಸಲಿ. ಅದಕ್ಕೆ ಮುಖ್ಯವಾಗಿ ದೇವರವರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನು ಅವರು ಕರುಣಿಸಲಿ ಎಂಬ ಹಾರೈಕೆಯೊಂದಿಗೆ ಈ ಭಾಗದ ಎಲ್ಲ ಜನರಿಗೂ ಅಧಿಕಾರಿಗಳೇ, ಪಂಚಾಯಿತಿ ಸದಸ್ಯರು, ಇವತ್ತು ಹುಲಿಗುಂದ ಗ್ರಾಮಕ್ಕೆ ಒಂದು ಶುಭ ದಿನ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲ ಗ್ರಾಮದಲ್ಲೂ ಹಲವಾರು ಕೆಲಸಗಳನ್ನ ರೋಟರಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಗ್ರಾಮಕ್ಕೆ ಇದೇ ಮೊದಲನೇ ಬಾರಿಗೆ ಸರ್ಕಾರದ ಅಲ್ಲದೆ ಒಂದು ಸಂಸ್ಥೆ ಬಂದು ಒಂದು ಕೊಡುಗೆಯನ್ನು ಕೊಟ್ಟು ಒಂದು ಉತ್ತಮವಾದ ಕೆಲಸ, ಅಂದರೆ ಒಂದು ಬಸ್ ನಿಲ್ದಾಣ ಮಾಡಿರುವಂಥದ್ದು. ಯಾವುದೇ ಬೇರೆ ಕೆಲಸಗಳು ಕೂಡ ಪ್ರೈವೇಟಾಗಿ ಯಾವುದೂ ಕೂಡ ಆಗಲಿಲ್ಲ. ಈ ಭಾಗದಲ್ಲಿ 100ರಲ್ಲಿ 75 ಭಾಗ ಕೂಲಿ ಕಾರ್ಮಿಕರೇ. ಅಂದರೆ ದಿನನಿತ್ಯ ಏನು ಕೂಲಿ ಕೆಲಸ ಮಾಡ್ತಾರೆ ಅವತ್ತಿಂದ ಅವತ್ತೇ ದುಡಿದು ತಿನ್ನುವಂಥ ಜನರ ಇಲ್ಲಿ ಇರುವಂಥವ್ರು. ಇವರಿಗೆ ಇದೊಂದು ದೊಡ್ಡ ಉತ್ತಮವಾದ ಕೆಲಸ ಕೂಡ ಆಗಿರ್ತದೆ. ಮುಂದಿನ ದಿನಗಳಲ್ಲಿ ರೋಟರಿಯವರು ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡಿಕೊಡ್ಬೇಕು. ನಾವು ಈಗಾಗಲೇ ಒಂದು ಮೇಡಮ್ ಹತ್ರ ಕೂಡ ಒಂದು ಪಾರ್ಕ್ ಒಂದು ಬೇಕು ಅಂತೇಳಿ ಒಂದು ಮನೆಯನ್ನು ಕೂಡ ಮಾಡಿದ್ವಿ. ಅವತ್ತು ಅವ್ರು ಮಾಡಿಕೊಡ್ತೀನಿ ಅಂತ ಈಗ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಮೇಡಮ್ ದಯವಿಟ್ಟು ಅದೊಂದು ಮಾಡಿಕೊಡಿ. ಮತ್ತು ಇನ್ನಷ್ಟು ಅಂದರೆ ಈಗಾಗಲೇ ಇದನ್ನ ನೋಡಿದ ತಕ್ಷಣ ಈಗಲೇ ಒಬ್ಬರು ಪಕ್ಕದಲ್ಲಿ ಅತ್ತೂರು ಅಂತ ಒಂದು ಗ್ರಾಮ ಇದೆ, ಅಲ್ಲಿಗೆ ಕೂಡ ಒಂದು ಬಸ್ ನಿಲ್ದಾಣ ಬೇಕು ಅಂತೇಳಿ ಚರ್ಚೆ ಮಾಡೋಣ ಅಲ್ಲಿ ಅಂತೇಳಿ. ಅಂದರೆ ಒಂದೊಂದು ಕೇಳ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಇಲ್ಲಿ ಆರಂಗಿಯವ್ರನ್ನ ಮಾತ್ರ ಕರೆದಿಲ್ಲ, ನಮ್ಮ ಸುತ್ತಮುತ್ತಲಿನ 7-8 ಗ್ರಾಮದ ಪ್ರಮುಖರನ್ನ ಕರೆದಿದ್ದೀವಿ. ಅಂದರೆ ಕೆಲವರು ಎಲ್ಲರೂ ಬಂದಿದ್ದಾರೆ, 1-2 ಗ್ರಾಮದವ್ರು ಬಂದಿಲ್ಲ. ಅಂದರೆ ಏನಕ್ಕೆ ಅಂತ ಹೇಳಿದ್ರೆ ಪ್ರೇರಣೆ ಆಗಲಿ ಅಂತ ಅವರು ಕೂಡ ಎಲ್ಲನೂ ಸರ್ಕಾರನೇ ಅವಲಂಬಿತರಾಗೋದಕ್ಕಿಂತ ಇಂಥ ಸಂಸ್ಥೆಗಳ ಒಂದು ಸಹಾಯ ಪಡ್ಕೊಂಡು ಆ ಗ್ರಾಮ ಅಭಿವೃದ್ಧಿ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ಲರನ್ನೂ ಕರೆದಿವಿ. ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳ ಸಮಯ ಪ್ರಜ್ಞೆ ಇಲ್ಲದಿರುವುದನ್ನು ಕಂಡು ಗ್ರಾಹಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಆಹಾರ ಶಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಸಮಯ ಪ್ರಜ್ಞೆ ಇಲ್ಲದ ಅಧಿಕಾರಿ. ಈ ಅಧಿಕಾರಿ ದಿನನಿತ್ಯವೂ ಕಚೇರಿಯ ಸಮಯ ಸರ್ಕಾರದ ನಿಯಮದ ಪ್ರಕಾರ 10:30 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೆ ಜಾರಿಗೆ ಇದ್ದರೆ ಈ ಅಧಿಕಾರಿ ಸಮಯ ಪಾಲನೆ ಮಾಡದೆ ದಿನನಿತ್ಯವೂ 11 ಗಂಟೆ 12 ಗಂಟೆ ಕಚೇರಿಗೆ ಬರುವುದು ವಿಪರ್ಯಾಸ. ತಾಲೂಕಿನ ವಿವಿಧ ಗ್ರಾಮಗಳಿಂದ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮತ್ತು ತಿದ್ದುಪಡಿ ಮಾಡಿಸಿ ಆನ್ಲೈನ್ ಅರ್ಜಿ ಹಾಕಿಕೊಂಡು ಬಂದು ಅದರ ಒಂದು ಪ್ರತಿ ಕಚೇರಿಗೆ ಕೊಡಲು ಬಂದಾಗ ಜನರು ನಿತ್ಯ ಇವರ ಬರುವಿಕೆಗಾಗಿ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಬೇಸತ್ತ ಜನರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಸಂಬಂಧಪಟ್ಟ ತಾಲೂಕಿನ ಅಧಿಕಾರಿಯಾದ ಉಪ ತಹಶೀಲ್ದಾರ್ ಗಣೇಶ್ ಕೊಪ್ಪದ ಅವರನ್ನು ಕೇಳಿದಾಗ ಈಗಾಗಲೇ 2 ಕಂಪ್ಲೇಂಟ್ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ ಎಂದು ಆರಿಕೆ ಉತ್ತರ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ. ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳುವುದಿದ್ದರೆ ಮುಂದಿನ ಜನರ ಆಕ್ರೋಶದ ಉಗ್ರ ಹೋರಾಟಕ್ಕೆ ಕಾರಣ ಆಗುವುದರಲ್ಲಿ ಸಂಶಯವೇ ಇಲ್ಲ. ಬಂದಿಲ್ಲನ್ರಿ ನೀವು ಭಾಳ ತನ್ರಿ ಬಂತು ಯಾಕ್ರಿ 11:00 ಯಾಕರು 10:00 ಇಲ್ಲ ನೀವು ಅದಕ್ಕೆ ಬಂದಿರಿ. ನ್ಯೂಸ್ ಸಂಗಮಕ್ಕಾಗಿ ಮಂಜು ಹೂವಿನಹಾಳ, ಗದಗ. ನಾಪೋ ಕ್ಲಬ್ಬಿನ ಕೊಡವ ಸಮಾಜದಲ್ಲಿ ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಲಯನ್ಸ್ ವಲಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ ನಡೆಯಿತು. ಪ್ರತಿಯೊಬ್ಬರು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ಲಯನ್ಸ್ ವಲಯ ಅಧ್ಯಕ್ಷ ಕನ್ನಂಡ ಬೊಲ್ಲಪ್ಪ ತಿಳಿಸಿದರು. ನಾಪೋ ಕ್ಲಬ್ಬಿನ ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ನಾಪೋ ಕ್ಲಬ್ ಕೊಡವ ಸಮಾಜದಲ್ಲಿ ಆಯೋಜಿಸಲಾಗಿದ್ದ ಲಯನ್ಸ್ ವಲಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಲಯನ್ಸ್ ಸಂಸ್ಥೆಯು ಸ್ಥಾಪನೆಯಾಗಿ 67 ವರ್ಷಗಳು ಸಂದಿವೆ. ನಾಪೋ ಕ್ಲಬ್ ಲಯನ್ಸ್ ಸಂಸ್ಥೆಯ ಘಟಕ ಸ್ಥಾಪನೆಯಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಹಲವು ಮಂದಿ ಹಣ, ಸಮಯವನ್ನ ತ್ಯಾಗ ಮಾಡಿದ್ದಾರೆ. ಎಲ್ಲರೂ ದೇಶದ ಸೇವೆಗೆ ತಮ್ಮ ಸಮಯವನ್ನ ಮೀಸಲಿಡಬೇಕು. ಶಿಕ್ಷಣ, ಮಹಿಳಾ ಬಲವರ್ಧನೆ ಸೇರಿದಂತೆ ಉತ್ತಮ ಧ್ಯೇಯಗಳನ್ನು ಈಡೇರಿಸಲು ಸಂಸ್ಥೆ ಕಾರ್ಯತತ್ಪರರಾಗಬೇಕಿದೆ ಎಂದರು. ವಿದ್ಯಾರ್ಥಿಗಳನ್ನ ಈ ನಿಟ್ಟಿನಲ್ಲಿ ಪೋಷಕರು ಪ್ರೇರೇಪಿಸಿ ಮಕ್ಕಳಿಗೆ ಸೇವಾ ಮನೋಭಾವನೆಯ ಮಹತ್ವವನ್ನು ತಿಳಿಸಿಕೊಡಬೇಕು ಎಂದರು. ಅಮೆರಿಕದಲ್ಲಿ ಸ್ಥಾಪನೆಯಾದ ಲಯನ್ಸ್ ಸಂಸ್ಥೆ ಇಂದು ದೇಶ ವಿದೇಶದಲ್ಲಿ ಹಬ್ಬಿದೆ. 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ. ಈ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲೂ ವಿವಿಧ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು.
ಕಾರ್ಯಕ್ರಮದಲ್ಲಿ ಲಯನ್ಸ್ ಪ್ರಾಂತೀಯ ರಾಯಭಾರಿ ಮೋಹನ್ ದಾಸ್ ಅವರು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಮಾತನಾಡಿದರು. ಇದೇ ಸಂದರ್ಭ ಅಂಕುರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳಿಂದ ಮ್ಯೂಸಿಕ್ ಅನ್ನು ಆಯೋಜಿಸಲಾಗಿದ್ದು ಸಭೆಯನ್ನು ರಂಜಿಸಿತು. ನಾಪೋಕ್ಲು ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಬಿದ್ದಟಂಡ ಮೇರಿ ಚಿನ್ನಿಯಪ್ಪ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿಧನರಾದ ಲಯನ್ಸ್ ಸಂಸ್ಥೆ ಹಿರಿಯ ಸದಸ್ಯರಾದ ಕಲ್ಯಾಣ ಕಾಳಪ್ಪ ಅವರ ಪರಿಚಯವನ್ನ ಕುಂಡ್ಯೋಳಂಡ ಗಣೇಶ್ ಮುತ್ತಪ್ಪ ಮಾಡಿ ಬಳಿಕ ಸಭೆಯಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಲಯನ್ಸ್ ಸಂಸ್ಥೆಯ ವರದಿಯನ್ನ ಕಾರ್ಯದರ್ಶಿ ಕುಂಚಟ್ಟಿರ ರೇಷ್ಮೆ ಉತ್ತಪ್ಪ ಹಾಗೂ ಲಿಯೋ ಕ್ಲಬ್ಬಿನ ವರದಿಯನ್ನ ಲಿಯೋ ಕ್ಲಬ್ ಕಾರ್ಯದರ್ಶಿ ಪಿಬಿ ನವಲ್ ನಾಚಪ್ಪ ವಾಚಿಸಿದರು. ಬಡ್ಡಿಯರ ನಳಿನಿ ಅವರು ವಲಯ ಅಧ್ಯಕ್ಷರಾದ ಕನ್ನಡ ಬೊಳ್ಳಪ್ಪ ಅವರನ್ನು ಪರಿಚಯಿಸಿದರು. ಇದೇ ಸಂದರ್ಭ ಕವಿತಾ ಬೊಳ್ಳಪ್ಪ, ಲಯನ್ಸ್ ಖಜಾಂಚಿ ಕಾಂಡಂಡ ರೇಖಾ ಪೊನ್ನಣ್ಣ, ಲಿಯೋ ಅಧ್ಯಕ್ಷರಾದ ಪಿಎಂ ಅಬೀಬಾ, ಖಜಾಂಚಿ ಎನ್ಪಿ ಧ್ರುವದೇವಯ್ಯ, ವಲಯದ ವಿವಿಧ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸಮಾಜ ಸೇವೆ ಮಾಡಿದ್ದು ಕಾರವಾರ ಮಾಡಿದ್ದು ಆಚೋ ಸತ ಇನ್ನೆಚ್ಚು ನಂಗಡ ಒಗ್ಗಟ್ಟು ಒತ್ತುವರ್ಮೆ ನಂಗಡ ಕೆಲಸ ಕಾರ್ಬಾರ ಕೈಯಲ್ಲಿ ನೈಚಾತ್ಮ ಚನ್ನ ಪಾಣಕ್ನ ಸತ ಸೇವಾ ಸಂಸ್ಥೆಗೆ ಕೊಟ್ಕೊಂಡು ಜ್ಞಾನ ಮಾಡಿ ಈಗ ನಿಮ್ಮ ಮನೆ ಅರ್ಥ ಬೇಕಾಚೆ ಆಯ್ತು ನಂಗೆ ಮೈನ್ ಬಂದಾಗಲು ಇಚ್ಚಕ್ಕೆ ಸಂಪಾದನೆ ಮಾಡೋದು ಎಣ್ಣೆ ಆಚೆ ಉಂಟು ಕೊಡ್ಕೊ ಈ ಪಂಚಭೂತ ಅಂತ ಜ್ಞಾನ ಮಾಡ್ಸಂಗೆ ನಂಗೆ ಎಂತ ಸಂಪಾದನೆ ಮಾಡ್ಸಂಗೆ ಅರೆಕ್ಷಣಕ್ಕೆ ನಂಗೆ ಕೊಟ್ಟಿದ್ಕೊಂಡು ಇಪ್ಪಕ್ಕ ಆಪಚ್ಚ ಭಕ್ತರ ಇದೆ ಕನ್ನಡ ಕೈಗೆ ಕೊಡ್ತಕ್ಕಂಥದ ಹಣಕಾಸದ ಸೇವೆ ಇತ್ತು, ಬಾರೇಜ್ ತೆರವ ಸೇವೆ ಇತ್ತು. ಅದನ್ನ ಕೈಯಿಂದ ತಂಗೋ, ಕಣ್ಣಿಲ್ಲ ತಂಗೋ, ಕಾಲಿಲ್ಲ ತಂಗೋ, ಮನೆಯಿಂದ ತಂಗೋ, ಭೂಮಿಯಿಂದ ತಂಗೋ, ಎಜುಕೇಶನ್ ತೊಂದರೆ ಹಾಕಬೇಕು ಕೊಡ್ಕೋದು ಕಾರ್ಬಾರು ಲಯನ್ ಸೇವಾ ಸಂಸ್ಥೆಯಲ್ಲಿ ನಾವು ಬಂದರುಂಟು. ಮಿನ್ನಕ್ಕೂ ನಿಮ್ಗೆ ಲಯನ್ ಸಂಸ್ಥೆಯ ಸದಸ್ಯರಾಯ್ತು ಮುಂದುವರಿದ ಕಾಲದಲ್ಲಿ ಹಿಂಗ ಈ ರೀತಿಯ நல்ல ಕಾರ್ಬಾರನ ಮಾಡಿ ಉಳಿದಕ್ಕೆ ತಮ್ಮ ಸೇವೆಯನ್ನ ಮುಂದುವರಿಸಿದರು. ಅಲ್ಲಿಂದ ನಿವೃತ್ತಿಯಾದ ನಂತರ ತಮ್ಮ ಕೃಷಿಯಲ್ಲಿ ತೊಡಗಿಸಿಕೊಂಡು ಮಡಿಕೇರಿಯನ್ನ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಅಲ್ಲಿಯೇ ಪ್ರಸ್ತುತ ನೆಲೆಸಿದರು. ಸೇವೆಯಲ್ಲಿ ನಿಂತ ಕಾರಣ ಶಿಸ್ತು, ಸಮಯ ಪ್ರಜ್ಞೆ ಮತ್ತು ಸಮಯ ಪಾಲನೆಯನ್ನ ತಮ್ಮ ಜೀವನದಲ್ಲಿ ಇಂದಿನವರೆಗೂ ಪಾಲಿಸುತ್ತಲೇ ಬಂದಿದ್ದಾರೆ. ಓದುವ, ಬರೆಯುವ ಅಭಿರುಚಿ ಹೊಂದಿದ್ದಾರೆ. ಅದಕ್ಕೆ ದೇಶ ನೋಡು ಇಲ್ಲವೇ ಕೋಶ ಓದು ಎಂಬ ನಾನುಡಿಯುವುದು. ಉತ್ತಮ ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿ ದೈಹಿಕ ಆರೋಗ್ಯ ಇರಲೇಬೇಕೆಂದು ಸೇನೆಯಲ್ಲಿ ತಮ್ಮ ಆಸಕ್ತಿಯ ಆಟಗಳಾದ ಹಾಕಿ, ಕಬಡ್ಡಿ, ಬಾಸ್ಕೆಟ್ಬಾಲ್ಗಳಲ್ಲಿ ತೊಡಗಿಸಿಕೊಂಡಿದ್ದಲ್ಲದೆ ಇಂದಿಗೂ ಕೂಡ ಹಾಕಿ ಮತ್ತು ಕ್ರಿಕೆಟ್ನಂತ ಕ್ರೀಡೆಗಳನ್ನು ಆಡುವ ನೈಪುಣ್ಯವನ್ನ ಹೊಂದಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಡಿಸಿಸಿ ಬ್ಯಾಂಕಿನ ಮೇಲ್ಭಾಗದ ಮಹಡಿಯಲ್ಲಿ ಕುಶಾಲನಗರದ ಟೀಮ್ ಡ್ರೀಮ್ ಸ್ಟಾರ್ ನೃತ್ಯ ಶಾಲೆಯ ಮತ್ತೊಂದು ಶಾಖೆಯನ್ನು ಆರಂಭಿಸಲಾಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಡಿಸಿಸಿ ಬ್ಯಾಂಕಿನ ಮೇಲ್ಭಾಗದ ಮಹಡಿಯಲ್ಲಿ ಕುಶಾಲನಗರದ ಟೀಮ್ ಡ್ರೀಮ್ ಸ್ಟಾರ್ ನೃತ್ಯ ಶಾಲೆಯ ಮತ್ತೊಂದು ಶಾಖೆಯನ್ನು ಆರಂಭಿಸಲಾಯಿತು. ಶಾಖೆಯನ್ನ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ನಂತರ ಮಾತನಾಡಿದ ಶಾಖೆಯ ಸಂಸ್ಥಾಪಕರು, ಈ ನೃತ್ಯ ಶಾಲೆಯು ಕುಶಾಲನಗರ ಶೆನವಸಂತೆ ಭಾಗದಲ್ಲಿ ತಮ್ಮ ಶಾಖೆಯನ್ನು ಹೊಂದಿದ್ದು ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದು ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗಲೆಂದು ಈ ಶಾಖೆಯನ್ನು ಆರಂಭಿಸಲಾಗಿದ್ದು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನಾವು ಈಗಾಗಲೇ ಕುಶಾಲನಗರದ ಡ್ರೀಮ್ ಸ್ಟಾರ್ಸ್ ನೃತ್ಯ ಶಾಲೆಯನ್ನು ಕಳೆದ 12 ವರ್ಷದಿಂದ ನಡೆಸ್ಕೊಂಡು ಬರ್ತಾಯಿದ್ವಿ. ಈ ಒಂದು ನೃತ್ಯ ಶಾಲೆಯ ಮತ್ತೊಂದು ಬ್ರಾಂಚ್ನ ನಾವು ಹೆಬ್ಬಾಲೆ ಗ್ರಾಮದ ಡಿಸಿಸಿ ಬ್ಯಾಂಕ್ನ ಮೇಲ್ಭಾಗದಲ್ಲಿ ನಾವು ಒಂದು ನೂತನ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ನೃತ್ಯ ಶಾಲೆಯ ಸ್ಥಳೀಯ ಮಕ್ಕಳಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ನೃತ್ಯ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಇಲ್ಲಿರುವ ಹೆಚ್ಚಿನ ಗ್ರಾಮಸ್ಥರು ಹಾಗೂ
ಎಲ್ಲ ಅಕ್ಕಪಕ್ಕದ ಎಲ್ಲ ಒಂದು ಗ್ರಾಮಸ್ಥರು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಹಲವಾರು ನಮ್ಮ ಈ ಒಂದು ಡ್ರೀಮ್ ಸ್ಟಾರ್ಸ್ನ ಶಾಲೆಯ ಮಕ್ಕಳು ಹಲವಾರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮವನ್ನು ನೀಡಿ ಹಾಗೂ ಬಹುಮಾನವನ್ನು ಗಳಿಸಿದ್ದಾರೆ. ಈ ಒಂದು ಮಕ್ಕಳ ಒಂದು ವೇದಿಕೆಯನ್ನು ಮತ್ತಷ್ಟು ನಾವು ಉತ್ತಮಗೊಳಿಸಲು ಈ ಒಂದು ನೂತನ ಒಂದು ಶಾಖೆಯನ್ನು ಬೆಂಬಲ ಮಾಡಿದ್ದೀವಿ. ಈ ಒಂದು ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ನಾವು ಕೇಳ್ಕೊಳ್ತಾ ಮಾತನಾಡ್ತೀವಿ. Hey!
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಂಗಿಯಲ್ಲಿ ರೋಟರಿ ಕುಶಾಲನಗರ ಮತ್ತು ರೋಟರಿ ಸೋಮರಪೇಟೆ ಹಿಲ್ಸ್ ವತಿಯಿಂದ ಬಸ್ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದ ಡಿಸಿಸಿ ಬ್ಯಾಂಕಿನ ಮೇಲ್ಭಾಗದ ಮಹಡಿಯಲ್ಲಿ ಟೀಮ್ ಡ್ರೀಮ್ ಸ್ಟಾರ್ ನೃತ್ಯ ಶಾಲೆಯ ಮತ್ತೊಂದು ಶಾಖೆಯನ್ನು ಆರಂಭಿಸಲಾಯಿತು. ನಾಪೋಕ್ಲುವಿನ ಕೊಡವ ಸಮಾಜದಲ್ಲಿ ಲಯನ್ಸ್ ಹಾಗೂ ಲಿಯೋ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಲಯನ್ಸ್ ವಲಯ ಅಧ್ಯಕ್ಷರ ಭೇಟಿ ಕಾರ್ಯಕ್ರಮ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.